ಹಾಯ್ ಹಲೋ ನಮಸ್ಕಾರ, ನಾನು ಲೀನಾ. ವೆಲ್ಕಮ್ ಬ್ಯಾಕ್ ಟು ಕೂರ್ಗ್ ಲೈಫ್. ಇವತ್ತು ನಾನು ಪೈನಾಪಲ್ ಕರಿ ಮಾಡ್ತಾ ಇದ್ದೀನಿ. ಕಡಿಮೆ ಸಾಮಗ್ರಿಗಳನ್ನು ಬಳಸಿ ದಿಢೀರಂತ ಮಾಡ್ಕೋಬಹುದು. ಸಿಹಿ, ಹುಳಿ, ಖಾರ ಎಲ್ಲವೂ ಬ್ಯಾಲೆನ್ಸ್ ಆಗಿ ವಿಶಿಷ್ಟವಾದ ಟೇಸ್ಟ್ ಕೊಡುವಂಥ ಕೂರ್ಗ್ ಸ್ಟೈಲ್ ಪೈನಾಪಲ್ ಕರಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇದನ್ನು ಮಾಡೋದಕ್ಕೆ ನಾನಿಲ್ಲಿ ಒಂದು ಪೈನಾಪಲ್ ತಗೊಂಡಿದ್ದೀನಿ. ಇದರ ಮೇಲಿನ ಸಿಪ್ಪೆಯನ್ನು ಹಾಗೆ ಒಳಗಿನ ಗಟ್ಟಿ ತಿರುಳನ್ನು ತೆಗೆದು ಕಟ್ ಮಾಡ್ಕೊಳ್ತೀನಿ. ಇದನ್ನು ತುಂಬ ಸಣ್ಣದಾಗಿ ಕಟ್ ಮಾಡ್ಕೊಳ್ತಿಲ್ಲ, ಈ ರೀತಿಯಾಗಿ ದಪ್ಪ ದಪ್ಪ ಹೋಳುಗಳಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಈಗ ಇದಕ್ಕೆ 1 ಟೀ ಸ್ಪೂನಷ್ಟು ಖಾರದ ಪುಡಿ, ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಗೆ ಸಾಂಬಾರ್ ಪೌಡರ್ 1 ಟೀ ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದನ್ನು ತುಂಬ ಹೊತ್ತು ಕಲಸಿಡಬೇಕು ಅಂತೇನಿಲ್ಲ, ಇನ್ಸ್ಟೆಂಟಾಗಿ ಮಾಡ್ಕೋಬಹುದು. ಈಗ ಈ ಪೈನಾಪಲ್ ಹೋಳುಗಳನ್ನು ಒಂದು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಬೇಯೋದಕ್ಕೆ ಅರ್ಧ ಕಪ್ನಷ್ಟು ನೀರನ್ನು ಹಾಕಿ 3 ರಿಂದ 4 ವಿಷಲ್ ಮಾಡ್ಕೊಳ್ತೀನಿ. ಇಲ್ಲಿ ಇನ್ನೊಂದು ಕಡೆ ಬಾಣಲೆ ಕಾಯೋದಕ್ಕೆ ಇಟ್ಟಿದ್ದೀನಿ. ಬಾಣಲೆ ಬಿಸಿಯಾದ ಮೇಲೆ ಇದಕ್ಕೆ ಸ್ವಲ್ಪ ಕುಕ್ಕಿಂಗ್ ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿಯಾದ ಮೇಲೆ ಇದಕ್ಕೆ ಜಜ್ಜಿರುವಂಥ ಬೆಳ್ಳುಳ್ಳಿಯನ್ನು 6 ರಿಂದ 8 ಎಸಳು ಹಾಕ್ಕೊಂಡು ಇದರ ಜೊತೆಗೆ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಗೆ ಕರಿಬೇವಿನ ಎಲೆಗಳನ್ನು ಹಾಕ್ಕೊಂಡು ಹುರ್ಕೊಳ್ತೀನಿ. ಹಾಗೆ ಇದಕ್ಕೆ 1 ಟೀ ಸ್ಪೂನಷ್ಟು ಧನಿಯಾ ಪೌಡರ್ ಅಥವಾ ಕೊರಿಯಾಂಡರ್ ಪೌಡರನ್ನು ಹಾಕ್ಕೊಂಡು ಒಗ್ಗರಣೆಯಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತೀನಿ. ಈಗ ಈ ಒಗ್ಗರಣೆಗೆ ಬೆಂದಿರುವಂಥ ಪೈನಾಪಲ್ ಹೋಳುಗಳನ್ನು ಹಾಕ್ಕೊಂಡು ಇದಕ್ಕೆ 1 ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಅಥವಾ ಜೀರಾ ಪೌಡರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಈ ಪೈನಾಪಲ್ ಕರಿಗೆ ಉಪ್ಪು, ಹುಳಿ, ಖಾರ, ಸಿಹಿ ಎಲ್ಲವೂ ಈಕ್ವಲ್ ಆಗಿರಬೇಕು. ಹಾಗಾಗಿ ಇದಕ್ಕೆ ಸಿಹಿ ನೋಡಿಕೊಂಡು ಬೆಲ್ಲವನ್ನು ಹಾಕ್ಕೊಳ್ಬೇಕು. ನಾನಿಲ್ಲಿ ಬೆಲ್ಲವನ್ನು 1/4 ಕಪ್ನಷ್ಟು ತಗೊಂಡಿದ್ದೀನಿ. ಈ ಪೈನಾಪಲ್ ಕರಿಯನ್ನು ನಾನು ಕೂರ್ಗ್ ಸ್ಟೈಲ್ನಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ 2 ರಿಂದ 3 ನಿಮಿಷಗಳ ಕಾಲ ಬೇಯೋದಕ್ಕೆ ಬಿಡ್ತೀನಿ. ಇಲ್ಲಿ 3 ನಿಮಿಷಗಳ ನಂತರ ಇದರ ಗ್ರೇವಿ ಥಿಕ್ನೆಸ್ ಈ ರೀತಿಯಾಗಿದೆ ನೋಡಿ. ಕೊನೆಯದಾಗಿ ಇದಕ್ಕೆ ರುಚಿ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ತೀನಿ. ಈ ಪೈನಾಪಲ್ ಕರಿಯನ್ನು ನಾವು ತುಂಬ ದಿನಗಳವರೆಗೆ ಸ್ಟೋರ್ ಮಾಡಿ ಇಡ್ಬೋದು. ನೋಡಿದ್ರಲ್ಲ, ಇವತ್ತಿನ ಪೈನಾಪಲ್ ಕರಿಯನ್ನು ಕೂರ್ಗ್ ಸ್ಟೈಲ್ನಲ್ಲಿ ಹೆಚ್ಚು ಮಸಾಲೆಯನ್ನು ಬಳಸದೆ ಖಾರ ಖಾರವಾಗಿ, ಹುಳಿ ಹುಳಿಯಾಗಿ ಹಾಗೆ ಸಿಹಿ ಸಿಹಿಯಾದ ಬಾಯಿಗೆ ರುಚಿ ಕೊಡುವಂಥ ಇವತ್ತಿನ ಈ ಪೈನಾಪಲ್ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ. ನಾಳೆ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.